ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಮಾರ್ಚ್ ಮಂತಿಂದ ಕೆಲವೊಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಅಂತ ಹೇಳ್ತಾಯಿದ್ರು. ಇದೀಗ ಬಂದು ಕೆಲವೊಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಕೂಡ. ಅವರಿಗೆ ಈಗ ಅನ್ನಭಾಗ್ಯದ ಹಣ ಕೂಡ ಬಂದಿಲ್ಲ. ಇನ್ನು ಕೆಲವರಿಗೆ ಅನ್ನಭಾಗ್ಯದ ಹಣ ಬರ್ತಾಯಿದೆ, ಯಾರೆಲ್ಲ ಕ್ಯಾನ್ಸಲ್ ಆಗಿಲ್ಲ ಅವರ ಒಂದು ರೇಷನ್ ಕಾರ್ಡಿಗೆ. ಈ ಒಂದು ಮಾರ್ಚ್ ಮಂತಿನ ಒಂದು ಏನು ಹಣ ಬಂದಿದೆ ಇಲ್ಲ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಒಂದು ಮೊಬೈಲಲ್ಲಿ ಈ ಸರ್ವಿಸ್ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ನಿಮಗೆ ಈ ರೀತಿಯಾಗಿ ahara.kar.nic ಅಂತೇಳಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಈ ಸರ್ವಿಸ್ ಅಂತ ಶೋ ಆಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಈ ರೀತಿಯಾಗಿ ಬಂದು 3 ಡಾಟ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ರೈಟ್ ಸೈಡಲ್ಲೇ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಬಂದು ಮೂರನೇ ಆಪ್ಷನ್ ಆದಂತಹ ಈ ಸ್ಟೇಟಸ್ ಅಂತ ಇದೆ. ಇಲ್ಲಿ ಲಾಸ್ಟನೇ ಆಪ್ಷನ್ ಆದಂತಹ DBT ಸ್ಟೇಟಸ್, ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮ್ಮ ಒಂದು ಜಿಲ್ಲೆಗಳನ್ನು ತೋರಿಸ್ತಾ ಇರುತ್ತೆ. ಆ ಜಿಲ್ಲೆ ಮೇಲಿರುವಂತಹ ಗ್ರೀನ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಿಮ್ಮ ಒಂದು ಪಡಿತರ ಚೀಟಿ ಯಾವ ಒಂದು ಜಿಲ್ಲೆಗೆ ಸೇರ್ಪಡೆ ಆಗುತ್ತೆ ಅದರ ಮೇಲಿನ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಲಾಸ್ಟನೇ ಆಪ್ಷನ್ ಆದಂತಹ ಸ್ಟೇಟಸ್ ಆಫ್ DBT ನೇರ ನಗದು ವರ್ಗಾವಣೆಯ ಸ್ಥಿತಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಹಾಗೆ ಇಲ್ಲಿ ಬಂದು ಇಲ್ಲ ಆಟೋಮೆಟಿಕ್ಕಾಗಿ ಇಯರನ್ನು ತಗೊಳ್ಳುತ್ತೆ. ಈಗ ಬಂದು ಇಲ್ಲಿ ಜನವರಿ ಫೆಬ್ರವರಿ ಇತ್ತು, ಈಗ ಮಾರ್ಚ್ ಮಂತಿಂದು ಕೂಡ ಶೋ ಆಗ್ತಾ ಇದೆ. ಈ ಒಂದು ಹಣನ ನಿಮ್ಮ ಒಂದು ಖಾತೆಗೆ ಹಾಕೋದಕ್ಕೆ ಅಲೆ ಕೂಡ ಹಾಕ್ತಾನೂ ಇದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕು. ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿರುವ ನಿಮ್ಮ 12 ಅಂಕೆಯ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಕಾಣಿಸ್ತಾ ಇರುವಂತಹ ಕ್ಯಾಪ್ಚರ್ ಏನಿದೆ 562542, ಇದನ್ನು ನೀವು ಸೇಮ್ ಕ್ಯಾಪ್ಚರ್ ನಂಬರನ್ನೇ ಹಾಕಬೇಕು. ಗೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಗೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಯಾರ ಒಂದು ಹೆಡ್ ಆಫ್ ದಿ ಫ್ಯಾಮಿಲಿಯ ಹೆಸರು ಯಾರಿದೆ, ಹಾಗೆ ಅವರ ಒಂದು ಲಾಸ್ಟ್ 4 ಡಿಜಿಟ್ ಆದಂತಹ ಆಧಾರ್ನ ನಂಬರ್, ಹಾಗೆ ಎಷ್ಟು ಜನಕ್ಕೆ ಬರ್ತಾ ಇದೆ, ಪಡಿತರ ಚೀಟಿಯ ಟೈಪ್ ಏನು, ಹಾಗೆ ಎಲಿಜಿಬಲ್ ಕ್ವಾಂಟಿಟಿ ಎಷ್ಟಿದೆ, ಅವರಿಗೆ ಎಷ್ಟು ಅಮೌಂಟ್ ಬರ್ತಿದೆ, ಈ ರೀತಿಯಾಗಿ ಇದು ಒಂದು ಸ್ಯಾಂಕ್ಷನ್ ಆಗಿರೋ ಅಮೌಂಟನ್ನು ತೋರಿಸುತ್ತೆ. ಅದರ ಕೆಳಗಡೆ ಬಂದು ಪೇಮೆಂಟ್ ಡೀಟೇಲ್ಸ್, ನಿಮ್ಮ ಒಂದು ಖಾತೆಗೆ ಬಂದಿರುವಂತಹ ಹಣದ ಏನು ಪೇಮೆಂಟ್ ಡೀಟೇಲ್ಸ್ ಇರುತ್ತೆ ಅದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ರೇಷನ್ ಕಾರ್ಡ್ ನಂಬರ್, ಹೆಡ್ ಆಫ್ ದಿ ಫ್ಯಾಮಿಲಿ, ಅವರ ಒಂದು ಬ್ಯಾಂಕ್ ಅಕೌಂಟಿನ 4 ಸಂಖ್ಯೆಯ ಲಾಸ್ಟ್ 4 ಡಿಜಿಟ್ ನಂಬರನ್ನು ತೋರಿಸುತ್ತೆ. ಹಾಗೆ ಅವರ ಒಂದು ಯಾವ ಒಂದು ಅಕೌಂಟಿಗೆ ಯಾವ ಒಂದು ಬ್ಯಾಂಕಿಗೆ ಇವರ ಒಂದು ಪೇಮೆಂಟ್ ಬಂದಿದೆ ಅಂತ ತೋರಿಸುತ್ತೆ. ಬ್ಯಾಂಕ್ ನೇಮ್ ಕೂಡ ತೋರಿಸುತ್ತೆ. ಹಾಗೆ ಯಾವ ಒಂದು ದಿನಾಂಕದಂದು ಕ್ರೆಡಿಟ್ ಆಗಿದೆ, ಹಾಗೆ ಆ ಬ್ಯಾಂಕ್ ಹೋಲ್ಡರ್ನ ನೇಮ್, ಆ ಒಂದು ಬ್ಯಾಂಕ್ ಹೆಡ್ ಆಫ್ ದಿ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ ಹೆಸರನ್ನು ತೋರಿಸುತ್ತೆ. ಹಾಗೆ ಎಷ್ಟು ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಅಂತಲೂ ತೋರಿಸುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಹಣಕ್ಕೆ ಏನು ಕ್ರೆಡಿಟ್ ಆಗಿದೆ ಇಲ್ಲ ಏನಾದ್ರು ನಿಮಗೆ ಏನಾದ್ರೂ ನಿಮಗೆ ನಿಮ್ಮ ಒಂದು ಪಡಿತರ ಚೀಟಿ ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ. ಈ ಒಂದು ಕ್ಯಾನ್ಸಲ್ ಆಗದೇ ಇರುವಂತಹ ರೇಷನ್ ಕಾರ್ಡ್ಗಳಿಗೆ ಈ ಒಂದು ಅನ್ನಭಾಗ್ಯದ ಹಣ ಬರ್ತಾ ಇದೆ. ಈ ರೀತಿಯಾಗಿ ನಿಮ್ಮ ಒಂದು ಅನ್ನಭಾಗ್ಯದ ಹಣನ ನೀವು ಚೆಕ್ ಮಾಡ್ಕೊಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.